ಮತ್ತೆ ನನಗೆ ಪಾಪು ಕೊಡಿ. ಕೊಡ್ತೀನಿ ಕೊಡ್ತೀನಿ ಪುಟ್ಟ, ಕೂತ್ಕೋ ಕೊಡ್ತೀನಿ. ಇಲ್ಲ ಕೊಡಿ. ಕೂತ್ಕೋ ಕೂತ್ಕೋ ಪುಟ್ಟ. ಆಮೇಲೆ ಎಲ್ಲಾರು ಬಿದ್ಬಿಟ್ರೆ ಕಷ್ಟ ಅಲ್ವಾ, ಬಂದೆ. ಪಾಪುಗೆ ವೇಟ್ ಮಾಡ್ತಾ ಇದ್ಯಾ? ನಿಮಿಷ. ನಿಂಗೆ ಯಾವ ಕಡೆ ಕೊಡ್ಲಿ? ಈ ಕಡೆ ಕೊಡ್ಲಾ? ಈ ಕಡೆನೇ ಕೊಡ್ಲಾ? ಹಾ, ನಿಧಾನ ನಿಧಾನ ತಗೋ, ನಿಧಾನ ನಿಧಾನ ಎತ್ಕೊ ಪುಟ. ಹಂಗೆ ನಿಧಾನ ಪುಟ ಪುಟ. ಹಾಗೆಲ್ಲ ಕೆನ್ನೆಗೆಲ್ಲ ಹಾಗೆ ಮಾಡಬೇಡ ಆಯ್ತಾ? ಅದು ಕೆನ್ನೆ ಎಲ್ಲ ತುಂಬ ಸೆನ್ಸಿಟಿವ್ ಇರುತ್ತಲ್ವಾ, ಚಿಕ್ಕ ಪಾಪು, ಹಾಗೆ ಮಾಡಬೇಡ. ಏ ಪುಟ, ಹಾಗೆಲ್ಲ ಪುಟಾಣಿ ಪಾಪು ಅಲ್ವಾ ಅದು, ನೀನು ಆ ಥರ ಎಲ್ಲ ಕಿಸ್ ಮಾಡಬಾರ್ದು ಪುಟ್ಟ. ಅದೇನಾಗುತ್ತೆ ಗೊತ್ತಾ, ಆ ಥರ ಎಲ್ಲ ಮಾಡಿದರೆ ಪಾಪುಗೆ ತುಂಬ ಸೆನ್ಸಿಟಿವ್ ಇರುತ್ತಲ್ವಾ, ಹಾಗಾಗಿ ಇನ್ಫೆಕ್ಷನ್ ಎಲ್ಲ ಆಗ್ಬಿಡುತ್ತೆ ಪುಟ್ಟ. ಹಾಗೆ ಮಾಡಬೇಡ ಆಯ್ತಾ? ಏಯ್ ಪಾಪು ಕೊಡೋ ಅವಳಿಗೆ ಮೊದಲು. ನಾನು ಕೊಡಲ್ಲ, ಎತ್ಕೋತೀನಿ. ಎತ್ಕೊಳ್ಳಿ ಬಿಡಿ ಹೊತ್ತಿಗೆ, ನಾನು ಎತ್ಕೊಳ್ಳೋದು ಬೇಡ ಅಂತ ಹೇಳ್ತಿದ್ದೀನ. ಬೇಡಮ್ಮ, ನಿನ್ನ ಮಗುನ ನೀನೇ ಇಟ್ಕೋ. ಕೊಡೋದು ಯಾಕೆ? ಕೊಟ್ಕೊಂಡು ಆ ರೀತಿ ಉಪದೇಶ ಕೊಡೋದು ಯಾಕೆ? ನಾನು ನೋಡ್ತಾ ಇದ್ದೀನಿ ಆಗಿಂದ. ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಒಂದೇ ಸಮನೆ ಆ ಮಗುಗೆ ಹೇಳ್ತಿದೀಯ. ಅಲ್ಲಮ್ಮ, ಮಕ್ಕಳು ಅಂದ್ಮೇಲೆ ಸಹಜವಾಗಿ ಎಲ್ಲರಿಗೂ ಮುದ್ದಿರುತ್ತೆ, ಮುದ್ದು ಮಾಡೋದು ಎಲ್ಲದನ್ನು ಮಾಡ್ತಾರೆ. ಏನೋ ಮಾಡಬಾರ್ದು ಅಂದ್ರೆ ಆಗುತ್ತಾ? ಅದಕ್ಕೆ ನಾನು ಹಾಗೆ ಹೇಳಿದ್ದಲ್ಲ, ಮಗು ಅಂದ್ರೆ ತುಂಬಾ ಸೆನ್ಸಿಟಿವ್ ಅಲ್ವಾ, ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ಹೌದಮ್ಮ ತಾಯಿ, ನಿನ್ ಮಗುಗ್ ಒಂದೇನೆ ಎಲ್ಲ ರೋಗಗಳು ಬರೋದು. ನನ್ನ ಮಗನ ಬೆಳೆಸಿದೀನಿ, ಎಲ್ಲರಿಗೂ ಕೊಟ್ಟಿದ್ದೀನಿ, ಎಲ್ಲಾರು ಮುದ್ದು ಮಾಡ್ಕೊಂಡೇ ಬೆಳೆದಿದ್ದಾನೆ. ಏನಾಗಿದೆ ಅವನ್ಗೆ? ನೋಡಮ್ಮ, ನೀನು ಒಂದ್ ಕೆಲ್ಸ ಮಾಡೋ, ಯಾರು ಮಗುನ ಮುದ್ದು ಮಾಡಬಾರ್ದು ಅಂತಿದ್ರೆ ಒಂದ್ ಕಬೋರ್ಡಲ್ಲಿ ಹಾಕಿ ಬಚ್ಚಿಟ್ಬಿಡು. ಏನು ಹೇಳಿಲ್ಲ. ಪುಟ್ಟ ಪುಟ್ಟ ಇರ್ಲಿ ಬಿಡು ಪುಟ್ಟ, ಎತ್ಕೋ, ತೊಂದರೆ ಇಲ್ಲ ಆಯ್ತಾ? ಏಯ್, ಹೇಳಿದ ಅರ್ಥ ಆಗಲ್ವೇನೋ ಒಂದ್ಸಲ ನಿಂಗೆ? ಕೊಡು ಮಗುನ ಅವಳ ಕೈಗೆ. ಅಮ್ಮ ಎಷ್ಟು ಕ್ಯೂಟ್ ಇದೆ ಪಾಪು. ಹಾ ಹಾ, ಬಹಳ ಕ್ಯೂಟ್ ಆಗಿದೆ. ನೀನು ಇದಕ್ಕಿಂತ ಎಷ್ಟೋ ಕ್ಯೂಟ್ ಆಗಿದ್ದೆ. ಇಲ್ಲ, ಇದು ಚೆನ್ನಾಗಿದೆ. ಇದ್ರ ಅಪ್ಪನಂತ ಮಗುನ್ ಕೊಡ್ತೀನಿ, ಎತ್ಕೊಬಹುದು ಬಾ. ಅಪ್ಪನಂತ ಮಗನೆಲ್ಲ ಎತ್ಕೊಳಕ್ ಬರುತ್ತಾ? ಕಿಕಿ ಕಿಕಿ ಕಿ ಅಂತ ನಗೋದಿ ಏನಿದೆ ಅದರಲ್ಲಿ? ನಾನು ಹೇಳಿದ್ದು ಅದಕ್ಕಿಂತನೂ ಅಪ್ಪನಂತದ್ದು ಅಂತಂದ್ರೆ ಇನ್ನೂ ಚೆನ್ನಾಗಿರೋ ಮಗು ಅಂತ. ಏಯ್ ಕೊಡೋ, ಹೇಳ್ತಿಲ್ವಾ ನಾನು? ಸಾಕು ಪುಟ್ಟ, ಕೊಡು ಇನ್ನು ಆಯ್ತಾ? ಆಮೇಲೆ ಮತ್ತೆ ನಾನು ಮಲಗಿಸ್ಬಿಟ್ಟು ನಿಂಗೆ ಕೊಡ್ತೀನಿ ಆಯ್ತಾ? ಕೊಡು ಕೊಡು, ಚಾಣ ಆಡ್ಕೋ. ಪಾಪು ಎದ್ದು ಬಿಡುತ್ತೋ, ಹಾಗೆಲ್ಲ ಮಾಡಬೇಡ, ಸುಮ್ಮನೆ ಇರು. ದೇವ್ರೇ ದೇವ್ರೇ ದೇವ್ರೇ, ಸುಮ್ಮನೆ ಇರೋ ಪುಟ್ಟ, ಪಾಪು ಎದ್ದು ಬಿಡುತ್ತೆ. ಹೇಳಿ ಬಿಡಿ. ಹಾ, ಹೇಳಿ ಅಂದ್ರೆ ಆಮೇಲೆ ನಿದ್ದೆನೆ ಮಾಡಲ್ಲ ಅದು. ನೀವು ಮಲಗಿಸಿ. ಹಾ, ನೀನು ಒಳ್ಳೆ ಹೇಳ್ತೀಯ ನೋಡು. ಬೇಡ ಕಣೋ, ನೀನು ಇಲ್ಲಿ ಆಟ ಆಡಬೇಡ, ಇನ್ನೊಂದು ಕೆಲಸ ಮಾಡು, ಹೊರಗಡೆ ಹೋಗಿ ಆಟ ಆಡು ಆಯ್ತಾ? ಹಾ ಸರಿ. ಗುಡ್ ಬಾಯ್. ಏ, ಎಲ್ಲಿಗೋ ಹೊರಟೆ? ಹೊರಗಡೆ ಆಡಕ್ಕೆ. ಯಾರು ಹೇಳಿದ್ದು? ಅತ್ತೆ. ಅವಳು ಎಲ್ಲದನ್ನೂ ಹೇಳ್ತಾಳೆ, ಅವಳಿಗೆ ಆಗೋದೇನಿದೆ? ನನ್ನ ಮಗ ಅಲ್ವಾ, ಏನಾದ್ರೂ ಆದ್ರೆ ನಾನು ಅನ್ಭವಿಸ್ಬೇಕಲ್ಲ ಅವಳ ಮಗುನ. ಅಲ್ಲಮ್ಮ, ಅವನಂತೂ ಚಿಕ್ಕ ಮಗು, ಗೊತ್ತಾಗಲ್ಲ ಅವನ್ಗೆ. ನಿನಗ್ ಗೊತ್ತಾಗಲ್ವಾ? ಈ ತರ ಉರಿ ಬಿಸಿಲಲ್ಲಿ ಹೊರಗಡೆ ಹೋಗು ಆಟ ಆಡು ಅಂತ ಹೇಳ್ತೀಯಲ್ಲ ನೀನು. ಇವತ್ ನೀನು ನನ್ನ ಮಗನ ಹೊರಗಡೆ ಹೋಗು ಅಂತ ಹೇಳ್ತಿದ್ಯಾ, ನಾಳೆ ನನಗ್ ಹೊರಗಡೆ ಹೋಗು ಅಂತ ಹೇಳ್ತೀಯ. ನಿನ್ನ ಮನ್ಸಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಾಗಿದೆ. ಅದಕ್ಕೆ ಪ್ಲೀಸ್ ಏನೇನೋ ಮಾತಾಡಬೇಡಿ. ನಾನು ಹೇಳಿದ್ದು ಅದಕ್ಕಲ್ಲ, ಅವನು ತುಂಬಾ ಜೋರಾಗಿ ಆ ಗನ್ನನ್ನ ಸೌಂಡ್ ಮಾಡ್ತಾ ಇದ್ದ. ಮಗು ಮಲಗಿದೆ, ಅದಕ್ಕೆ ಹೇಳಿದೆ ಅಷ್ಟೇ. ಮಾಡ್ತಾರಮ್ಮ, ಮಕ್ಕಳು ಅಂದ್ರೆ ಸುಮ್ಮನೆ ದೇವ್ರ ತರ ಕುತ್ಕೊಳಕ್ಕಾಗತ್ತಾ? ಚೇಷ್ಟೆಗಳನ್ನ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಅದನ್ನೆಲ್ಲ ನಾವು ಅವಾಯ್ಡ್ ಮಾಡಕ್ ಆಗಲ್ಲ. ನಿನಗೆ ನಾನು ಈ ಮನೆಗೆ ಬರಬಾರ್ದು ಅಂತಿದೆ, ಅದಕ್ಕೇನೆ ನೀನು ಆ ರೀತಿ ಎಲ್ಲ ಮಾಡ್ತಿದ್ಯಾ. ನೋಡಿ ಹೊತ್ತಿಗೆ, ಎಲ್ಲರಿಗೂ ತವ್ರ ಮನೆ ಅಂತಂದ್ರೆ ತುಂಬಾನೇ ಆಸೆ ಇರುತ್ತೆ. ನೀವು ತವ್ರ ಮನೆಗೆ ಬರಬಾರ್ದು ಅಂತ ಹೇಳುವಷ್ಟು ಚಿಕ್ಕ ಮೆಂಟಾಲಿಟಿಯವಳು ನಾನಲ್ಲ. ನೋಡಮ್ಮ, ಎಲ್ಲ ಸಿಚುವೇಶನ್ಗಳಲ್ಲೂ ಇದೇ ತರ ನಾನು ಮಗುನ್ ಬೆಳೆಸ್ತೀನಿ ಅಂದ್ರೆ ಆಗಲ್ಲ. ಒಂದೊಂದ್ ದಿನ ಒಂದೊಂದ್ ತರ ಆಗತ್ತೆ. ಸಂದರ್ಭಕ್ಕೆ ತಕ್ಕ ಹಾಗೇನೆ ಅಡ್ಜಸ್ಟ್ ಮಾಡೋದನ್ನ ಕಲ್ತ್ಕೋಬೇಕಾಗತ್ತೆ. ಹಾಗೆ ನಮ್ಮ ಮಕ್ಕಳಿಗೂ ನಾವು ಕಲ್ಸ್ಕೊಡ್ಬೇಕು. ಏನತ್ತಿಗೆ ನೀವು ಈ ತರ ಹೇಳ್ತಿದ್ದೀರಾ? ನೀವು ಮಗುನ್ ಬೆಳೆಸಿದೀರಾ, ನಿಮಗೆ ಗೊತ್ತಿಲ್ವಾ? ಹಾಗಿದ್ರೆ ಮಕ್ಕಳಿಗೆ ಸರಿಯಾಗಿ ನಿದ್ದೆ ಆಗದೆ ಇದ್ರೆ ಕಿರಿಕಿರಿ ಮಾಡಲ್ವಾ? ಆಮೇಲೆ
ನನ್ನ ಮಗನ್ಗೆನೆ ಹೊರಗಡೆ ಹೋಗೋ ಹೇಳೋಷ್ಟು ಧೈರ್ಯನಾ ನಿನಗೆ? ನೋಡಮ್ಮ, ಇಲ್ಲಿ ನಾನು ನಿನ್ ಮುಖ ನೋಡಕ್ ಬರ್ತಾ ಇಲ್ಲ, ನನ್ನ ಅಮ್ಮ ಅಂತ ಒಬ್ರಿದ್ದಾರೆ, ಅವ್ರ ಮುಖ ನೋಡಕ್ ಬರ್ತಾ ಇದ್ದೀನಿ. ಅರ್ಥ ಆಯ್ತಾ? ಅದ್ಗೆ ನೀವ್ ಯಾವ್ಯಾವ್ದಕ್ಕೂ ಯಾವ್ಯಾವ್ದನ್ನೋ ಸೇರಿಸ್ಕೊಂಡು ಹೇಳ್ತಾ ಇದ್ದೀರಾ. ನೋಡಿ, ನಾನು ಆ ತರ ಹೇಳಿದ್ದಲ್ಲ. ನಾನು ಅವ್ನಿಗೆ ಹೊರಗೆ ಹೋಗು ಅಂತ ಹೇಳಿದ್ದು ಒಂದೇ ಒಂದ್ ಕಾರಣಕ್ಕೆ, ಮಗು ಎದ್ಬಿಡತ್ತೆ ಅಂತ. ನೀವು ಅದನ್ನ ಏನೇನೋ ಅರ್ಥ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲಿ? ಹೌದಮ್ಮ, ಎಲ್ಲದೂ ನಾನೇ ತಪ್ಪು ಮಾಡ್ತಾ ಇದ್ದೀನಿ. ನಾನೇ ಎಲ್ಲದನ್ನು ಕ್ರಿಯೇಟ್ ಮಾಡ್ತಾ ಇರೋದು. ನೀನು ದೇವತೆ. ಹೌದು ಅಮ್ಮ, ಅತ್ತೆದೇನು ತಪ್ಪಿಲ್ಲ. ಹೌದಪ್ಪ, ಎಲ್ಲ ನೀನ್ ಅಮ್ಮಂದೇ ತಪ್ಪು. ನೀನ್ ಅಮ್ಮನೇ ಎಲ್ಲ ಮಾಡ್ತಿರೋದು. ಆಯ್ತಾ? ಸಮಾಧಾನ? ಏಯ್, ಇಲ್ಲೇ ಆಟ ಆಡ್ಕೊಳ್ಳೋ. ಯಾರು ಏನ್ ಮಾಡ್ತಾರೆ ನಾನು ನೋಡ್ತೀನಿ. ಸರಿ. ನೀನ್ ಹೇಳಿದ್ದನ್ನೆಲ್ಲ ಹೇಳ್ಸ್ಕೊಂಡು ಬದುಕೋಕೆ ನಾನ್ ರೆಡಿ ಇಲ್ಲ. ನಾನು ಕೂಡ ಬಿಟ್ಟಿ ಬಿದ್ದಿಲ್ಲ. ನನಗೂ ಎಲ್ಲದನ್ನು ಆ ದೇವ್ರು ಕೊಟ್ಟಿದ್ದಾನೆ. ಅರ್ಥ ಮಾಡ್ಕೊ. ಅದ್ಗೆ ಸುಮ್ನೆ ನೀವೇನೇನೋ ಕಲ್ಪನೆ ಮಾಡ್ಕೊಳ್ತಾ ಇದ್ದೀರಾ. ಅತ್ತೆ, ನಾನ್ ಸೌಂಡ್ ಮಾಡ, ನಾನ್ ನಿಧಾನಕ್ಕೆ ಆಡ್ತೀನಿ. ಆಯ್ತು ಪುಟ್ಟ, ನಿನಗೆ ಹೇಳ್ಸ್ಕೊಳ್ಳೋ ಕರ್ಮ ಏನಾದ್ರೂ ಮಾಡ್ಕೊ. ನಂಗಾಗೋದೇನಿದೆ? ಪುಟ, ನಾನು ಪಾಪುನ ಇಲ್ಲಿ ಬಿಟ್ಟು ಹೋಗ್ತೀನಿ. ನೋಡ್ಕೊಳ್ತಾ ಇರು. ನಂಗೊಂದ್ ಗ್ಲಾಸ್ ನೀರ್ ಬೇಕು ಪುಟ್ಟ, ಕುಡ್ಕೊಂಡ್ ಬರ್ತೀನಿ. ಆಯ್ತಾ? ಬೇಡ, ನಾನೇ ತಂದು ಕೊಡ್ತೀನಿ. ಅಯ್ಯೋ ಬೇಡ ಪುಟ, ನಾನೇ ತಗೊಂಬಂದ್ ಕುಡಿತೀನಿ. ನೀನ್ ಬೇಡ. ಬೇಡ ಬೇಡ, ತಂದು ಕೊಡ್ತೀನಿ. ಅಯ್ಯೋ, ಎಷ್ಟು ಒಳ್ಳೆ ಮಗು. ಥ್ಯಾಂಕ್ ಯು ಕಂದ. ಅವಾ ಬಾ 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 ಬಾ, ಮೆಚ್ಚಿದೆ ಬಿಡಮ್ಮ ನಿನ್ನ. ನಾನೇ ನನ್ನ ಮಗನ ಹತ್ರ ಇನ್ನು ಒಂದು ಕೆಲಸ ಮಾಡ್ತಿಲ್ಲ. ನೀನು ನನ್ನ ಮಗನ ಹತ್ರ ನೀರ್ ತರ್ಸ್ಕೊಂಡ್ ಕುಡಿತೀಯಲ್ವಾ? ಏನ್ ನಿನಗ್ ಕೈಕಾಲಿಲ್ವಾ? ಅದ್ಗೆ ನಾನ್ ಕುಡಿತೀನಿ ಅಂತಂದೆ. ಅವನೇ ಪಾಪ ತಂದ್ಕೊಡ್ತೀನಿ ಅಂತ ಹೇಳ್ದ ಅಷ್ಟೇ. ಆಯ್ತಮ್ಮ, ಅವನಿಗೆ ಗೊತ್ತಾಗಲ್ಲ, ಅವನು ಮಾಡ್ತಾನೆ. ನೀನ್ ಹೇಳ್ಬೇಕು ತಾನೇ ಬೇಡ ಅಂತ. ಅಲ್ಲ ಅತ್ತಿಗೆ, ಈಗ ಆಗಿರೋದೇನು? ಅವನೇ ಹೇಳಿದಾನೆ, ಅವನ್ ಖುಷಿಯಿಂದ ಅವನ್ ತಂದ್ಕೊಟ್ಟಿದ್ದಾನೆ, ನಾನ್ ಕುಡಿತಾ ಇದ್ದೀನಿ. ಅಲ್ಲ, ನಿಮ್ಗೇನಾಗ್ತಿದೆ ಅಂತ ಅರ್ಥ ಆಗ್ತಿಲ್ಲ ನಂಗೆ. ನೋಡಮ್ಮ, ನಾನು ನೋಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ನೀನು ಮಾಡೋ ಅವಾಂತರಗಳನ್ನ. ಒಂದಲ್ಲ ಎರಡಲ್ಲ. ಇದರಿಂದನೇ ಗೊತ್ತಾಗ್ತಾ ಇದೆ ನಿನಗೆ ನನ್ನ ಮಗನ ಕಂಡ್ರೆ ಆಗಲ್ಲ ಅಂತ. ಅಮ್ಮ, ನಾನ್ ತಂದು ಕೊಡ್ತೀನಿ ಅಂತ. ಹಾ ಹೌದಪ್ಪ, ನಿನಗೆ ಈ ಅಮ್ಮನ ಪರ ಒಂದು ಬಿಟ್ಟು ಎಲ್ಲರ ಪರವಾಗೂ ನಿಂತು ಮಾತಾಡಕ್ ಬರುತ್ತೆ ನಿನಗೆ. ನಾನ್ ನಿನ್ನ ಹತ್ರ ಮಾತಾಡ್ತಿಲ್ಲ ಅಲ್ವಾ? ಸುಮ್ನೆ ಕೂತ್ಕೋ. ನಾನು ಎಷ್ಟು ಸಲ ಬಡ್ಕೊಂಡಿದ್ದೀನಿ. ಎಲ್ಲ ಆಗ್ತಾ ಇರೋದು ನಿನ್ನಿಂದಾನೆ. ನಾನು ಹೇಳಿದ್ದೀನಿ ಬೆಳಗ್ಗೆ ಬಂದು ಸಾಯಂಕಾಲ ಹೋಗೋಣ ಅಂತ. ನೀನೆ ಅಜ್ಜಿ ಮನೆ ಇರ್ತೀನಿ, ಪಾಪು ಪಾಪು ಅಂತ. ನೋಡು, ನಿನ್ ಮಗುನ ದೊಡ್ಡದು ಮಾಡೋ ತನಕ ನಾವು ಉಳಿಯಲ್ಲ. ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗ್ತೀನಿ. ಸಮಾಧಾನನ ನಿನಗೆ? ಅದ್ಗೆ ನೀವ್ ಎಲ್ಲದಕ್ಕೂ ಈ ತರ ತಪ್ಪು ತಿಳ್ಕೊಂಡ್ರೆ ನಾನು ಏನೂ ಮಾಡಕ್ಕಾಗಲ್ಲ. ನನ್ನ ಮಗನಿಗೆ ನಾನೇ ಒಂದಿನ ಏನು ಹೇಳಲ್ಲ. ಒಳ್ಳೆ ರಾಜನ್ ತರ ಬೆಳೆಸಿದೀನಿ. ನೀನ್ ಯಾರಮ್ಮ ನನ್ನ ಮಗನಿಗೆ ಹೇಳಕ್ಕೆ? ಇನ್ನೊಂದ್ಸಲ ಈ ರೀತಿ ನನ್ನ ಮಗನಿಗೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ ನೋಡು. ಆ ಮಗುವಿಗೆ ಪಾಪ ಏನೋ ಅನಿಸ್ತಾ ಇಲ್ಲ, ಅವನೇ ಖುಷಿಯಾಗಿದ್ದಾನೆ. ನೀವ್ಯಾಕೆ ಇಲ್ಲದೆ ಇರೋ ಇಶ್ಯೂನೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ನಿನಗೆ ದೊಡ್ಡ ನಮಸ್ಕಾರ. ಈಗಲೇ ಎಲ್ಲ ಪ್ಯಾಕ್ ಮಾಡ್ಕೊಳ್ತೀನಿ, ಹೊರಡ್ತಾ ಇರೋಣ. ರೆಡಿ ಆಗು. ಅಮ್ಮ ಬರ್ದವ್ರು ಪರವಾಗಿಲ್ಲ, ನಾನ್ ಬರ್ತೀನಿ. ಇಲ್ಲ ಪುಟ್ಟ, ನಿಮ್ಮ ಅಮ್ಮನೂ ಬರ್ತಾರೆ. ನಾನೇ ನಿಮ್ಮ ಅಮ್ಮನ ಹತ್ರ ಇನ್ನೊಂದ್ಸಲ ಸಾರಿ ಕೇಳ್ತೀನಿ. ಆಯ್ತಾ? ಸುಮ್ಮನೆ ನಾವು ಮಕ್ಕಳ ಮಧ್ಯದಲ್ಲಿ ಹೋಗಿ ಕೆಟ್ಟವರಾಗ್ತೀವಿ, ಸಂಬಂಧಗಳನ್ನ ಹಾಳು ಮಾಡ್ಕೊಳ್ತೀವಿ. ಇದೆಲ್ಲ ಬೇಕಾ? ಮಕ್ಕಳು ಅದ್ಯಾವುದನ್ನು ಮನಸ್ಸಿಗೆ ಇಟ್ಕೊಳ್ಳಲ್ಲ. ಎಷ್ಟು ಬೇಗ ಅದನ್ನೆಲ್ಲ ಮರೆತು ಬಿಡ್ತಾರೆ. ನಾವು ಕೂಡ ಹೀಗೆ ಇದ್ರೆ ಅದೆಷ್ಟೋ ಸಂಬಂಧಗಳು ಚೆನ್ನಾಗಿರುತ್ತೆ.